ಎಲ್ರಿಗೂ ನಮಸ್ಕಾರ. ನಿಮ್ಮ ಶೂನ್ಯ ಕನ್ನಡ ಲಾಗ್ಸ್ಗೆ ಸ್ವಾಗತ. ಈ ಹೊಟ್ಟೆ ಹುಳದ ಸಮಸ್ಯೆ ಮತ್ತು ಜಂತು ಹುಳದ ಸಮಸ್ಯೆ ಇದೆಯಲ್ಲ, ತುಂಬ ಜನರಲ್ಲಿ ಕಾಡ್ತಾ ಇರುತ್ತೆ. ಎಸ್ಪೆಷಲಿ ಮಕ್ಕಳಲ್ಲಿ, ಚಿಕ್ಕ ಮಕ್ಕಳಲ್ಲಿ ಅವರಿಗೆ ಹೇಳಲಿಕ್ಕೆ ಬರೋದಿಲ್ಲ. ಸ್ಟಿಲ್ ಅವರು ಹೊಟ್ಟೆ ನೋವು ಅಂತ ಅಳ್ತಾ ಇರ್ತಾರೆ, ಅಥವಾ ಊಟ ಸೇರೋದಿಲ್ಲ, ವಾಮಿಟಿಂಗ್ ಆಗ್ತಾ ಇರುತ್ತೆ, ವಾಮಿಟಿಂಗ್ ಸೆನ್ಸೇಷನ್ ಬರುತ್ತಾ ಇರುತ್ತೆ. ಇನ್ನು ಕೆಲವೊಮ್ಮೆ ಮೋಷನ್ ಬರೋ ಜಾಗದಲ್ಲಿ ತುಂಬ ತುರಿಕೆ ಇರುತ್ತೆ. ಮಕ್ಕಳಿಗೆ ಈ ಥರ ಆದಾಗ ಯೂಸ್ವಲಿ ಹೊಟ್ಟೆ ಹುಳದ ಸಮಸ್ಯೆ ಅವರಿಗೆ ಕಾಡ್ತಾ ಇರುತ್ತೆ. ನಾರ್ಮಲಿ ನಾವು ಅವರಿಗೆ 6 ಮಂತ್ಗೊಮ್ಮೆ ಮೆಡಿಸಿನ್ ಎಲ್ಲ ಕೊಡ್ತಾನೆ ಇರ್ತೀವಿ. ಜಂತು ಹುಳದ ಔಷಧಿನ ಹಾಕಬೇಕು ಅಂತ ಹೇಳ್ತಾರೆ. ಆದರೆ ಇನ್ ಬಿಟ್ವೀನು ಕೆಲವೊಮ್ಮೆ ಜಂತು ಹುಳದ ಸಮಸ್ಯೆ ಆದರೆ ಏನು ಮಾಡ್ಬೋದು ನಾವು? ಇದನ್ನು ನಾವು ಮನೆಯಲ್ಲೇ ಸಿಂಪಲ್ಲಾಗಿ ಮನೆಯಲ್ಲಿ ರೆಡಿ ಮಾಡ್ಕೋಬೋದು. ನಾನಿಲ್ಲಿ 2 ಥರದ ಔಷಧಿ ಮನೆಮದ್ದುಗಳನ್ನು ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಜಂತು ಹುಳದ ಸಮಸ್ಯೆಗೆ. ಎಸ್ಪೆಷಲಿ ಮಕ್ಕಳಿಗೆ, ಇವನ್ ದೊಡ್ಡವರು ಕೂಡ ಇದನ್ನು ತಗೋಬೋದು. ಅದು ಯಾವುದು ಮನೆಮದ್ದು, ಅದನ್ನು ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಂಡು ನೋಡೋಣ ಈ ವಿಡಿಯೋದಲ್ಲಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹಾಗಿದ್ರೆ ತಡ ಯಾಕೆ, ಈ ಮನೆಮದ್ದು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಅದಕ್ಕೂ ಮುನ್ನ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ, ಹೊಸದಾಗಿ ಯಾರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನಾನು ಹಾಕಿರುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬಂದು ತಲುಪುತ್ತೆ. ಈ ಜಂತು ಹುಳದ ಸಮಸ್ಯೆ ಮಕ್ಕಳಲ್ಲಿ ತುಂಬ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ. ಹೊಟ್ಟೆ ನೋವು ಸ್ಟಾರ್ಟ್ ಆಗುತ್ತೆ, ಇಲ್ಲ ಮೋಷನ್ ಹೋಗೋ ಜಾಗದಲ್ಲಿ ತುರಿಕೆ ಸ್ಟಾರ್ಟ್ ಆಗುತ್ತೆ. ಮಕ್ಕಳಿಗೆ ಹೇಳ್ಕೊಳ್ಳಿಕ್ಕೆ ಕೂಡ ಆಗೋದಿಲ್ಲ ಏನು ಪ್ರಾಬ್ಲಮ್ ಅಂತ. ಸೊ ಅದಕ್ಕೆ ಜಂತು ಹುಳದ ಸಮಸ್ಯೆಗೆ ಈಸಿಯಾಗಿ ಮನೆಯಲ್ಲಿ ಔಷಧವನ್ನು ಹೇಗೆ ರೆಡಿ ಮಾಡ್ಕೋಬೇಕು ಅನ್ನೋದನ್ನು ನಾನಿವತ್ತು ಹೇಳ್ತೀನಿ. ಇಲ್ಲಿ ನಾನಿವತ್ತು 2 ಥರದ ಔಷಧಿಯನ್ನು ಮಾಡೋದನ್ನು ಹೇಳ್ತಾ ಇದ್ದೀನಿ. ತುಂಬ ಸಿಂಪಲ್ಲಾಗಿ ನಾವು ಅಡುಗೆ ಮನೆಯಲ್ಲಿರುವಂಥ ಸಾಮಗ್ರಿಗಳಿಂದ ಹೇಗೆ ಔಷಧವನ್ನು ರೆಡಿ ಮಾಡ್ಕೊಳ್ಬೋದು ಅನ್ನೋದನ್ನು ನಾನಿಲ್ಲಿ ಹೇಳ್ತೀನಿ. ಬನ್ನಿ ಹಾಗಾದರೆ ಯಾವುದು 2 ರೀತಿಯ ಔಷಧ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮೊದಲನೇ ಮದ್ದನ್ನು ನಾನು ಹೇಳ್ತೀನಿ. ಅದಕ್ಕೆ ಬೇಕಾಗಿರೋದು ಒಂದು 3 ರಿಂದ 4 ಬೆಳ್ಳುಳ್ಳಿ ಎಸಳು. ನೀವು ದೊಡ್ಡದು ಬೆಳ್ಳುಳ್ಳಿ ಆದರೆ 2 ಅಥವಾ 3 ಸಾಕಾಗುತ್ತೆ. ಸ್ವಲ್ಪ ಚಿಕ್ಕದಾದರೆ ನಿಮಗೆ 3 ರಿಂದ 4 ತಗೊಳ್ಬೋದು. ಅದನ್ನು ನೀಟಾಗಿ ಸಿಪ್ಪೆ ಬಿಡಿಸಿ ತೆಗೆದಿಟ್ಕೊಳ್ಳಿ. ಕೆಲವರಿಗೆ ಬೆಳ್ಳುಳ್ಳಿ ಸಿಪ್ಪೆ ತೆಗೆಯೋದೇ ಒಂದು ದೊಡ್ಡ ಟಾಸ್ಕ್ ಅನಿಸುತ್ತೆ. ನಾವು ಇಲ್ಲಿ ಸ್ಟಾರ್ಟಿಂಗಲ್ಲಿ ಈ ರೀತಿ ತೆಗೆದರೆ ಅದು ನೀಟಾಗಿ ಬಂದುಬಿಡುತ್ತೆ ಬೆಳ್ಳುಳ್ಳಿ ಸಿಪ್ಪೆ. ಇವಾಗ ನೀಟಾಗಿ ಸಿಪ್ಪೆ ಬಿಡಿಸ್ಕೊಂಡಿದ್ದೀವಿ. ಇದನ್ನು ಇವಾಗ ನಾವು ಚೆನ್ನಾಗಿ ಜಜ್ಕೋಬೇಕಾಗತ್ತೆ. ನೀವು ಜಜ್ಜುವಾಗ ಬೇಕಾದರೆ ಹಾಗೇ ಜಜ್ಕೋಬೋದು, ಇಲ್ಲ 1 ಅಥವಾ 2 ಡ್ರಾಪ್ ನೀರು ಹಾಕ್ಕೊಂಡ್ರೆ ರಸ ತೆಗಿಲಿಕ್ಕೆ ತುಂಬಾ ಈಸಿ ಆಗುತ್ತೆ. ನಾನಿಲ್ಲಿ 2 ಡ್ರಾಪಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಅದನ್ನು ಈ ಥರ ಕುಟಾಣಿ ತಗೊಂಡು ಚೆನ್ನಾಗಿ ಕುಟ್ಕೋಬೇಕು. ನೀಟಾಗಿ ಈ ರೀತಿ ಜಜ್ಕೋಬೇಕಾಗುತ್ತೆ. ನಿಮಗೆ ಆ ಬೆಳ್ಳುಳ್ಳಿದು ರಸ ತೆಗಿಲಿಕ್ಕೆ ಬರಬೇಕು, ಅಷ್ಟು ನೀಟಾಗಿ ಜಜ್ಕೋಬೇಕಾಗುತ್ತೆ. ಕೆಲವರೆಲ್ಲ ಈ ಬೆಳ್ಳುಳ್ಳಿನ ತಿನ್ನಲ್ಲ. ಅದು ವಾಸನೆ ಅಂತ ಇರ್ಬೋದು, ಅದು ಒಂಥರ ಖಾರ ಆಗಿರುತ್ತೆ, ಟೇಸ್ಟ್ ಇಷ್ಟ ಆಗಿಲ್ಲದೆ ಇರ್ಬೋದು. ಆದರೆ ಈ ಬೆಳ್ಳುಳ್ಳಿಯಲ್ಲಿ ತುಂಬ ಒಳ್ಳೆಯ ಆರೋಗ್ಯಕ್ಕೆ ಒಳ್ಳೆಯದಾದಂಥ ಒಂದು ಹೆಲ್ಪ್ ಆಗುವಂಥ ಕೆಲವೊಂದು ಅಂಶಗಳಿವೆ ಅನ್ನೋದು ಕೆಲವ್ರಿಗೆ ಗೊತ್ತಿರೋದಿಲ್ಲ. ತುಂಬ ಮೇನಾಗಿ ಇದರಲ್ಲಿ ಆ್ಯಂಟಿಬ್ಯಾಕ್ಟೀರಿಯಲ್ ಗುಣ ಇದೆ. ಇದರಿಂದಾಗಿ ನಾವು ಬೆಳ್ಳುಳ್ಳಿಯನ್ನು ತಿನ್ನೋದ್ರಿಂದ ಬೇರೆ ಬೇರೆ ಆರೋಗ್ಯ ಸಮಸ್ಯೆಗಳನ್ನು ಕಡಿಮೆ ಮಾಡ್ಕೋಬೋದು ಬೆಳ್ಳುಳ್ಳಿನ ಯೂಸ್ ಮಾಡಿಕೊಂಡು. ಅದೆಲ್ಲವುಗಳನ್ನ ನಾನು ಡೀಟೇಲಾಗಿ ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ. ಆದರೆ ಈ ಬೆಳ್ಳುಳ್ಳಿ ಪ್ರತಿನಿತ್ಯ ನಾವು ಆಹಾರದಲ್ಲಿ ಅಥವಾ ಅಡುಗೆಯಲ್ಲಿ ಯೂಸ್ ಮಾಡೋದ್ರಿಂದ ನಮ್ಮ ಎಷ್ಟೋ ಸಮಸ್ಯೆಗಳನ್ನು ಈಸಿಯಾಗಿ ನಮಗೆ ಗೊತ್ತಿಲ್ಲದೇ ದೂರ ಮಾಡ್ಕೊಬಿಡ್ಬೋದು. ನೋಡಿ, ಇಷ್ಟು ನುಣ್ಣಗೆ ಜಜ್ಕೊಂಡ್ರೆ ಸಾಕಾಗುತ್ತೆ. ಅದರಲ್ಲಿ ಕೆಲವೊಮ್ಮೆ ರಸ ಬರೋದಿಲ್ಲ. ಆದ್ದರಿಂದ ಸ್ವಲ್ಪ 2 ಡ್ರಾಪು ನೀರು ಹಾಕ್ಕೊಂಡಿದ್ದೀನಿ ನಾನು. ನಿಮಗೆ ದೊಡ್ಡವರಿಗೆ ಆದರೆ ಅದನ್ನು ಹಾಗೆ ಜಗಿದು ನುಂಗ್ಬೋದು. ಆದರೆ ಚಿಕ್ಕ ಮಕ್ಕಳಿಗೆ ಕೊಡುವಾಗ ಅದರ ರಸ ತೆಗೆಯೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇವಾಗ ಇದರ ರಸವನ್ನು ತೆಗೆದುಕೊಳ್ಳೋಣ. ನೀಟಾಗಿ ಹಿಂಡಬೇಕು. ಇದನ್ನು ಕೈಯಲ್ಲೇ ಹಿಂಡ್ಬೋದು. ನಮಗೆ ಜಾಸ್ತಿ ಏನು ರಸ ಬೇಕಾಗಿರೋದ್ರಿಂದ ಒಂದು 1/4 ಸ್ಪೂನಷ್ಟು, ಒಂದು ಅರ್ಧ ಸ್ಪೂನು ರಸ ಸಿಕ್ಕಿದ್ರೆ ಸಾಕಾಗುತ್ತೆ. ಇದು ತುಂಬ ಖಾರ ಇರೋದ್ರಿಂದ ಬೆಳ್ಳುಳ್ಳಿ ಮಕ್ಕಳಿಗೆ ಕೊಡುವಾಗ ತುಂಬ ಖಾರ ಆಗಿಬಿಡುತ್ತೆ. ಸೊ ಅಷ್ಟೊಂದು ಬೇಕಾಗಿರೋದಿಲ್ಲ. ಅರ್ಧ ಸ್ಪೂನ್ ಅಥವಾ 1/4 ಸ್ಪೂನ್ ಆದರೂ ಸಾಕಾಗುತ್ತೆ. ನೋಡಿ, ಇಷ್ಟು ರಸ ಸಿಕ್ಕಿದ್ರೆ ಸಾಕಾಗುತ್ತೆ. ಇದನ್ನು ಈ ಬೌಲಿಗೆ ನಾನೀಗ ಹಾಕ್ಕೊಳ್ತಾ ಇದ್ದೀನಿ. ಈ ಬೆಳ್ಳುಳ್ಳಿ ರಸ ಹಾಕಿದ್ದೀನಲ್ಲ, ಆಲ್ಮೋಸ್ಟ್ ಅಷ್ಟೇ ಪ್ರಮಾಣದಲ್ಲಿ ಜೇನುತುಪ್ಪವನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಪ್ಯೂರ್ ಜೇನುತುಪ್ಪವನ್ನು ಹಾಕ್ಕೋಬೇಕು. ಇದು ಹಾಕುವಾಗಲೇ ಗೊತ್ತಾಗುತ್ತೆ ಒಂದು ಪ್ಯೂರ್ ಜೇನುತುಪ್ಪ. ಇದು ಸಕ್ಕರೆ ನೀರು ಅಥವಾ ಸಕ್ಕರೆ ಪಾಕ ಯಾವುದೇ ಕೂಡ ಮಿಕ್ಸ್ ಇಲ್ಲ. ನಾವು ಕೆಲವೊಮ್ಮೆ ಹೊರಗಡೆಯಿಂದ ತಂದಿರುವಂಥ ಜೇನುತುಪ್ಪದಲ್ಲಿ ಸಕ್ಕರೆಯನ್ನು ಮಿಕ್ಸ್ ಮಾಡಿರ್ತಾರೆ. ಅದು ಸ್ವಲ್ಪ ನೀರಾಗಿರುತ್ತೆ. ಇದು ತುಂಬ ತಿಕ್ಕಾಗಿದೆ.
ಮತ್ತು ತುಂಬ ಪ್ಯೂರ್ ಆಗಿರುವಂಥ ಜೇನುತುಪ್ಪ. ಇದು ಹಾಕ್ತಾ ಇದ್ದವಾಗಲೇ ಈ ಥರ ಅಂಟಾಗಿ ಬೀಳುತ್ತೆ, ಆವಾಗಲೇ ಗೊತ್ತಾಗುತ್ತೆ. ಅದು ಹೊರಗಡೆಯಿಂದ ತಂದಾವಾಗ ಅದು ಸ್ವಲ್ಪ ನೀರಾಗಿರುತ್ತೆ, ಅದರಲ್ಲಿ ಸಕ್ಕರೆ ಪಾಕವನ್ನು ಮಿಕ್ಸ್ ಮಾಡಿರ್ತಾರೆ. ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು, ಬೆಳ್ಳುಳ್ಳಿ ರಸ ಮತ್ತು ಜೇನುತುಪ್ಪ ಎರಡನ್ನೂ ಕೂಡ. ಈ ಬೆಳ್ಳುಳ್ಳಿ ನಮಗೆ ಹೇಗೆ ಎಷ್ಟು ಉಪಯುಕ್ತನೋ ಹಾಗೆ ಈ ಜೇನುತುಪ್ಪ ಕೂಡ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಕೆಲವರು ಗಂಟಲು ನೋವಿದ್ದವಾಗ ಅಥವಾ ಥ್ರೋಟ್ ಇನ್ಫೆಕ್ಷನ್ ಆದವಾಗ ಇದನ್ನು ಯೂಸ್ ಮಾಡ್ತಾರೆ. ಹಾಗೆ ಇತ್ತೀಚೆಗೆ ಕೆಲವರೆಲ್ಲ ವೇಟ್ ಕಡಿಮೆ ಮಾಡಲಿಕ್ಕೋಸ್ಕರ ಇದನ್ನು ಯೂಸ್ ಮಾಡ್ತಾರೆ. ಇದರಲ್ಲಿ ಕೂಡ ತುಂಬ ಔಷಧೀಯ ಗುಣಗಳಿವೆ. ಹಾಗಾಗಿ ನಾವು ಹೊಟ್ಟೆ ಹುಳದ ಪ್ರಾಬ್ಲಮ್ಗಳಿಗೆ, ಜಂತು ಹುಳದ ಪ್ರಾಬ್ಲಮ್ಸ್ಗೆ ನೀವು ಜೇನುತುಪ್ಪವನ್ನು ಬೆಳ್ಳುಳ್ಳಿ ರಸದ ಜೊತೆಗೆ ಹಾಕಿ ಯೂಸ್ ಮಾಡ್ಬೋದು. ನೋಡಿ, ಇದು ಈಗ ಸರಿಯಾಗಿ ಮಿಕ್ಸ್ ಆಗಿದೆ. ನೀವು ಚಿಕ್ಕ ಮಕ್ಕಳಿಗಾದರೆ ಈ ಥರ 1 ಸ್ಪೂನ್ ಆಗುವಷ್ಟು ಕುಡಿಸಿದ್ರೆ ಸಾಕಾಗುತ್ತೆ. ಈ ಥರ ನೀವು ಮಾಡಿ ಕುಡಿಸಿದಾಗ ಹೊಟ್ಟೆಯಲ್ಲಿ ಏನಾದರೂ ಜಂತು ಹುಳ ಇದ್ದರೆ ಮಕ್ಕಳು ಮೋಷನ್ ಮಾಡುವಾಗ ಮೋಷನ್ನಲ್ಲಿ ಹೊರಗಡೆ ಹೋಗುತ್ತೆ ಹುಳ ಇರೋದು. ದೊಡ್ಡವರಿಗಾದರೆ ನೀವು ಬೇಕಾದರೆ ಈ ಥರ ರಸ ತೆಗೆಯೋ ಬದಲು ನೀವು ಏನು ಬೆಳ್ಳುಳ್ಳಿನ ಜಜ್ಜಿದ್ದೀರ ಅದರ ಜೊತೆಗೆ ನೀವು ಜೇನುತುಪ್ಪವನ್ನು ಆ್ಯಡ್ ಮಾಡಿಕೊಂಡು ಜಗಿದು ನುಂಗ್ಬೋದು. ಹೊಟ್ಟೆ ಹುಳ ಸಮಸ್ಯೆಗೆ ಒಂದು ಔಷಧ ನಾನು ಮಾಡಿ ತೋರಿಸಿದ್ದೀನಿ. ಈಗ 2ನೇ ಔಷಧಿ ನೋಡೋಣ. ತುಂಬ ಈಸಿಯಾಗಿ ಇದು ಮಾಡೋದು. ಇದು ಕೂಡ ನಮ್ಮ ಮನೆಯಲ್ಲೇ ಇರುವಂಥ ಅಡುಗೆ ಮನೆಯಲ್ಲೇ ಸಿಗುವಂಥ ಸಾಮಗ್ರಿಯಿಂದ ಮಾಡೋದು. ತುಂಬಾ ಸಿಂಪಲ್ಲಾಗಿ ಮಾಡೋದು. ವಿದಿನ್ 5 ಮಿನಿಟ್ಸಲ್ಲಿ ಮಾಡ್ಕೋಬೋದು. ಮೊದಲಿಗೆ ಒಂದು ಪಾತ್ರೆ ಇಟ್ಕೊಂಡು ಒಂದು ಚಿಕ್ಕ ಲೋಟದಲ್ಲಿ 1 ಲೋಟ ಆಗುವಷ್ಟು ನೀರನ್ನು ಹಾಕ್ಕೋಬೇಕಾಗತ್ತೆ. ತುಂಬ ಜಾಸ್ತಿ ಏನೂ ಬೇಡ. ಹಾಗೆ 1 ಸ್ಪೂನ್ ಆಗುವಷ್ಟು ಇದಕ್ಕೆ ಕೊತ್ತಂಬರಿ ಕಾಳನ್ನು ನಾನು ಹಾಕ್ಕೋಬೇಕಾಗತ್ತೆ. ಕೊತ್ತಂಬರಿ ಕಾಳಂತೂ ಎಲ್ಲರ ಮನೆಯಲ್ಲೂ ಅಡುಗೆ ಮನೆಯಲ್ಲಿ ಇದ್ದೇ ಇರುತ್ತೆ. ಚಿಕ್ಕ ಸ್ಪೂನಲ್ಲಿ 1 ಸ್ಪೂನಷ್ಟು ಕೊತ್ತಂಬರಿ ಕಾಳು ಹಾಕಿದರೆ ಸಾಕಾಗುತ್ತೆ. ಇದನ್ನು ನೀವು ನೀಟಾಗಿ ಕುದಿಸ್ಕೋಬೇಕಾಗತ್ತೆ. ಈ ಕೊತ್ತಂಬರಿ ಕೂಡ ನಮ್ಮ ಬಾಡಿಗೆ ಹೆಲ್ಪ್ ಆಗುವಂಥ ಒಂದು ದಿನಸಿ ಐಟಮ್ಮು. ನಮ್ಮ ಆರೋಗ್ಯಕ್ಕೆ ತುಂಬಾ ಇಂಪಾರ್ಟೆಂಟ್ ಬೇಕಾಗಿರೋದು. ದೇಹದ ಉಷ್ಣತೆಯನ್ನು ಕಡಿಮೆ ಮಾಡಿಕೊಳ್ಳಲಿಕ್ಕೆ ಈ ಕೊತ್ತಂಬರಿ ಕಾಳು ತುಂಬಾ ಹೆಲ್ಪ್ ಮಾಡುತ್ತೆ. ನೀವು ಪ್ರತಿದಿನ ಏನಾದರೂ ಜೀರಿಗೆ ಕಷಾಯ ಕುಡಿಯೋ ಅಭ್ಯಾಸ ಇರೋರು ಅದ್ರ ಜೊತೆಯಲ್ಲಿ ಕೊತ್ತಂಬರಿ ಕಾಳನ್ನು ಹಾಕಿ ಕುಡಿತಾ ಇದ್ದರೆ ನಿಮ್ಮ ಜೀರ್ಣಕ್ರಿಯೆ ಸಮಸ್ಯೆ ಅಥವಾ ಉಷ್ಣತೆಯ ಸಮಸ್ಯೆ ಏನಾದರೂ ಇದ್ದರೆ ಬಾಡಿಯಲ್ಲಿ ಈ ಥರ ಎಲ್ಲ ಪ್ರಾಬ್ಲಮ್ಸ್ ಇದ್ದರೆ ತುಂಬ ಬೇಗನೆ ಕಡಿಮೆ ಆಗುತ್ತೆ ಈ ಧನಿಯಾ ಕಾಳು. ಇದೀಗ ಸರಿಯಾಗಿ ಕುದಿಬೇಕಾಗುತ್ತೆ. ಕೊತ್ತಂಬರಿ ಕಷಾಯ ಅಂತ ಹೇಳ್ಬೋದು ಇದನ್ನು. ಇದು ಸರಿಯಾಗಿ ಕುದಿಬೇಕು. ಇದು ಕುದೀತಾ ಇರಲಿ. ಅಷ್ಟರಲ್ಲಿ ನಾವು ಇನ್ನೊಂದು ಐಟಮನ್ನು ರೆಡಿ ಮಾಡ್ಕೊಂಡು ಬಿಡೋಣ ಇದರಲ್ಲಿ ಮಿಕ್ಸ್ ಮಾಡಲಿಕ್ಕೆ. ಇಲ್ಲಿ ನಾನು 5ರಿಂದ 6 ಕಾಳುಮೆಣಸು ತಗೊಂಡಿದ್ದೀನಿ, ಅಥವಾ ಕರಿಮೆಣಸು ಅಂತೇಳಿ ಕರೀತಾರೆ. ಅದನ್ನು ತಗೊಂಡಿದ್ದೀನಿ. ನೀವೇನಾದರೂ ಇದರ ಪೌಡ್ರ್ ಇದ್ದರೆ ಆ ಪೌಡ್ರನ್ನ ಡೈರೆಕ್ಟಾಗಿ ತೊಗೋಬೋದು. 1/4 ಸ್ಪೂನ್ ಆಗುವಷ್ಟು ಪೌಡ್ರ್ ಸಾಕಾಗುತ್ತೆ. 1 ಪಿಂಚ್ ಆಗುವಷ್ಟು ಸಾಕಾಗುತ್ತೆ. 1/4 ಸ್ಪೂನ್ ಇದ್ದರೆ 1/4 ಸ್ಪೂನ್ ಹಾಕೋಬೋದು ದೊಡ್ಡವರಾದರೆ. ಇಲ್ಲಾಂದರೆ ಈ ಥರ ಕಾಳುಮೆಣಸು ತಗೊಂಡು ಇದನ್ನು ಚೆನ್ನಾಗಿ ಪೌಡ್ರ್ ಮಾಡ್ಕೋಬೇಕು. ನಾನಿಲ್ಲಿ ಜಜ್ಜಿಕೊಂಡು ಚೆನ್ನಾಗಿ ಪೌಡ್ರ್ ಮಾಡ್ಕೋತೇನೆ. ಈ ಕಾಳುಮೆಣಸು ಕೂಡ ನಾವು ಶೀತ ಎಲ್ಲ ಆದವಾಗ ನಾರ್ಮಲಾಗಿ ಯೂಸ್ ಮಾಡುವಂಥದ್ದು. ಶೀತ, ಜ್ವರ, ನೆಗಡಿ, ಕೆಮ್ಮು, ಕಫ ಆದವಾಗ. ಅದಷ್ಟಕ್ಕಲ್ಲದೆ ಇದು ನಮ್ಮ ಹೊಟ್ಟೆ ಸಮಸ್ಯೆಗೆ ಕೂಡ ಕೆಲವೊಮ್ಮೆ ಬೇರೆ ಬೇರೆ ಥರದಲ್ಲಿ ಹೆಲ್ಪ್ ಆಗುತ್ತೆ. ಸೊ ನಾನು ಇವತ್ತು ಹೇಳ್ದಂಗೆ ಜಂತುಹುಳದ ಸಮಸ್ಯೆಗೆ ಕೂಡ ಈ ಕಾಳುಮೆಣಸನ್ನು ನಾವು ಔಷಧಿಯಾಗಿ ಉಪಯೋಗಿಸ್ಬೋದು. ಕಾಳುಮೆಣಸು ಅದಕ್ಕೆ ಹೇಳೋದು ನಾವು ಮನೆಯಲ್ಲೇ ಇಟ್ಕೊಂಡಿರಬೇಕು ಅಂತ ಹೇಳಿ. ಜೇನುತುಪ್ಪ, ಕಾಳುಮೆಣಸು, ಬೆಳ್ಳುಳ್ಳಿ ಇವೆಲ್ಲ ಕೂಡ ಔಷಧೀಯ ಗುಣಗಳು ಇರೋದ್ರಿಂದ ನಾವು ಮನೆಯಲ್ಲಿ ಇಟ್ಕೊಂಡಿರೋದ್ರಿಂದ ಯಾವುದಾದ್ರೂ ಅರ್ಜೆಂಟ್ ಸಮಯದಲ್ಲಿ ಏನಾದರೂ ಔಷಧಿ ಮಾಡಬೇಕಂದ್ರೆ ನಮಗೆ ತುಂಬಾ ಈಸಿ ಆಗುತ್ತೆ. ಇದೆಲ್ಲ ಬೇಕಾಗುತ್ತೆ ಆ ಟೈಮಲ್ಲಿ. ಇವೆಲ್ಲವುಗಳಲ್ಲಿ ನಾವು ಮನೆ ಅಂತ ಅಂದಮೇಲೆ ಇವೆಲ್ಲ ಇಟ್ಕೋಬೇಕಾಗತ್ತೆ. ನೋಡಿ, ಇಷ್ಟು ಪೌಡ್ರ್ ಆದರೆ ಸಾಕಾಗುತ್ತೆ. ಇದು ಇವಾಗ ಆಲ್ಮೋಸ್ಟ್ ಆಲು ಕುದ್ದು 1 ಲೋಟ ಇರೋದು ಅರ್ಧ ಲೋಟಕ್ಕೆ ಬಂದಿದೆ. ನಾವು ಈ ಥರ 1 ಲೋಟ ಇರೋದು ಅರ್ಧ ಲೋಟ ಬಂದಾವಾಗ ಯಾವುದೇ ಕಷಾಯ ಮಾಡುವ ಐಟಮ್ ಇರಲಿ, ಈ ಥರ ಆದಾಗ ಅದರ ಸತ್ವ ಎಲ್ಲ ನೀಟಾಗಿ ಬಿಟ್ಕೊಂಡಿರುತ್ತೆ ಅದರಲ್ಲಿ. ನಾವು ತುಂಬ ಅರ್ಜೆಂಟಾಗಿ ಬೇಗ ತೆಗಿಬಾರ್ದು, ಅದನ್ನು ಸರಿಯಾಗಿ ಕುದಿಸ್ಬೇಕು. ಸೊ ಇದೀಗ ಚೆನ್ನಾಗಿ ಕುದ್ದಿದೆ. ಇದನ್ನು ಗ್ಯಾಸ್ ಆಫ್ ಮಾಡಿ ಇಟ್ಬಿಡ್ತೀನಿ. ಇವಾಗ ಈ ಕಾಳುಮೆಣಸಿನ ಪೌಡ್ರ್ ಮಾಡಿ ಇಟ್ಟಿದ್ದೀನಲ್ಲ, ಇದು ತಗೊಂಡಿದ್ದೀನಿ. ಇದಕ್ಕೆ 1 ಸ್ಪೂನಷ್ಟು ಈ ಕಷಾಯವನ್ನು, ಕೊತ್ತಂಬರಿ ಕಷಾಯ ಏನಿದೆ ಅದರಲ್ಲಿ 1 ಸ್ಪೂನಷ್ಟು ನೀರನ್ನು ಇದಕ್ಕೆ ಆ್ಯಡ್ ಮಾಡಿಕೊಂಡ್ರೆ ಸಾಕಾಗುತ್ತೆ, ಜಾಸ್ತಿ ಬೇಡ. 1 ಸ್ಪೂನ್ ಆದರೆ ಸಾಕಾಗುತ್ತೆ. ಕೊತ್ತಂಬರಿಯ ರಸವನ್ನು ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಕಾಳುಮೆಣಸಿನ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಬೇಕು ಸರಿಯಾಗಿ. ನೋಡಿ, ಇವಾಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಬಿಸಿ ಇರುವಾಗಲೇ ಮಿಕ್ಸ್ ಮಾಡಿದರೆ ಆ ಕಾಳುಮೆಣಸಿನ ಪುಡಿಯಲ್ಲಿರುವಂಥ ಸತ್ವ ಕೂಡ ಎಲ್ಲ ಬಿಟ್ಟುಕೊಳ್ಳುತ್ತೆ.
ಇದನ್ನು ಸ್ವಲ್ಪ ಹೊತ್ತು ತಣಲಿಕ್ಕೆ ಬಿಡಿ. ಈ ಕಾಳು ಮೆಣಸಿನ ಪುಡಿಯಲ್ಲಿರುವಂಥ ಸತ್ವ ನೀಟಾಗಿ ಬಿಟ್ಟುಕೊಳ್ಳಿ. ಹಾಗೆ ಉಳಿದಿರುವಂಥ ಕೊತ್ತಂಬರಿ ರಸ ಏನಿದೆಯಲ್ಲ, ನೀರು, ಈ ಕಷಾಯನ ನೀವು ಇದನ್ನು ಬಿಸಾಕೋದೇನು ಬೇಡ. ನಾನು ಆವಾಗಲೇ ಹೇಳಿದಾಗೆ ದೇಹದ ತಂಪಿಗೆ ತುಂಬಾ ಒಳ್ಳೆಯದು, ತುಂಬಾ ಯೂಸ್ ಆಗುತ್ತೆ. ಸೊ ಇದನ್ನು ನೀವು ಹೀಗೆ ಕುಡಿಬೋದು. ಖಾಲಿ ಹೊಟ್ಟೆಯಲ್ಲಿ ಕುಡಿದ್ರಂತೂ ತುಂಬಾ ಒಳ್ಳೆಯದು. ಇಲ್ಲ ಅಂದರೆ ನೀವು ಯಾವಾಗ ಕುದಿಸ್ತೀರ ಆವಾಗ ಸ್ವಲ್ಪ ಬೆಚ್ಚಗಿರುವಾಗಲೇ ಕುಡಿದ್ರೆ ತುಂಬಾ ಒಳ್ಳೆಯದು. ನಿಮಗೆ ಬಿಸಿ ಇಷ್ಟ ಆಗುತ್ತೆ ಅಂದರೆ ಬಿಸಿ ತಣ್ಣದಾದಮೇಲೆ ಕುಡಿಬೋದು. ಇದೀಗ ಸರಿಯಾಗಿ ಮಿಕ್ಸ್ ಆದಮೇಲೆ ಇದನ್ನು ಸರಿಯಾಗಿ ನೋಡಿ 1 ಸ್ಪೂನು ತಗೊಳ್ಳೋದ್ರಿಂದ ಹೊಟ್ಟೆ ಹುಳು ಸಮಸ್ಯೆ ಏನಾದರೂ ಇದ್ದರೆ, ಹೊಟ್ಟೆಯಲ್ಲಿ ಜಂತು ಹುಳ ಇದ್ದರೆ ಅದು ಹೊಟ್ಟೆಯಲ್ಲೇ ಸಾಯುತ್ತೆ. ಹಾಗೆ ಮೋಷನ್ ಹೋಗುವಾಗ ಮೋಷನ್ ಜೊತೆಯಲ್ಲೇ ಹೊರಗೆ ಬರುತ್ತೆ. ಇದರಿಂದ ನಾವು ಆದಷ್ಟು ಬೇಗ ಜಂತು ಹುಳದ ಸಮಸ್ಯೆಯಿಂದ ಪಾರಾಗ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಜಂತು ಹುಳ ಅಥವಾ ಹೊಟ್ಟೆ ಹುಳ ಸಮಸ್ಯೆಗೆ ನಾವು ಮನೆಯಲ್ಲೇ ಸಿಂಪಲ್ಲಾಗಿ ರೆಡಿ ಮಾಡ್ಕೊಳ್ಬೋದಂಥ 2 ಮನೆಮದ್ದುಗಳನ್ನು. ಐ ಹೋಪ್ ಇವತ್ತಿನ ಮನೆಮದ್ದು ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಯಿತು ಅಂದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇಲ್ಲಿಯವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಹಾಗೆ ಇನ್ನೊಂದು ಉತ್ತಮವಾದ ವಿಡಿಯೋದೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಎಲ್ಲರಿಗೂ ಟೇಕ್ ಕೇರ್, ಬೈ ಬೈ, ಸಿ ಯು ಫ್ರೆಂಡ್ಸ್, ಥ್ಯಾಂಕ್ ಯು.